ಪ್ಲ್ಯಾನು ಪ್ರತಿದಿನ ಕಂಪಲ್ಸರಿ ನಾವು ಈ 5 ಪ್ಲ್ಯಾನ್ಗಳನ್ನ ಏನಾದರೂ ಮಾಡ್ಕೊಂಡಿದ್ದೀರ ಅಂದರೆ ಖಂಡಿತವಾಗ್ಲೂ ಸಕ್ಸಸ್ ಕೂಡ ಸಿಗುತ್ತೆ. ಹಾಗೆ ಲೈಫಲ್ಲಿ ನಾವು ಅಂದ್ಕೊಂಡಂಗೆ ಕೂಡ ಆಗುತ್ತೆ. ಕೆಲವೊಂದು ದಿನ ಸ್ಯಾಕ್ರಿಫಿಷನ್ ಇರೋದಿಲ್ಲ ಲೈಫಲ್ಲಿ. ಏನೇನ ಮಾಡ್ತೀವಿ ಪ್ರತಿಯೊಬ್ಬರೂ ಅಷ್ಟೇ ಏನೋ ಅಂದ್ಕೊಂಡು ದಿನನ ಶುರು ಮಾಡಿರ್ತೀವಿ, ಇಲ್ಲ ಏನೋ ಅಂದ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿರ್ತೀರಿ. ಬಟ್ ಅದರಿಂದ ನಮಗೆ ಯಾವುದೇ ರೀತಿ ಒಂದು ಒಳ್ಳೆ ಒಂದು ಇದು ರಿಸಲ್ಟ್ ಸಿಗ್ತಾ ಇರೋದಿಲ್ಲ. ಸೊ ಯೋಚನೆ ಮಾಡಿ 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 ಇದನ್ನು ಇದು ಮಾಡ್ತಾ ಇರ್ತೀವಿ. ಸೊ 5 ಪ್ಲ್ಯಾನ್ ನಾವು ಮಾಡಿಕೊಂಡ್ರೆ ಲೈಫ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕಂಪಲ್ಸರಿ ಇದನ್ನು ನಾವು ಏನೇನು ಮಾಡ್ಕೋಬೇಕು, ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ನೋಟ್ ಕೂಡ ಮಾಡಿಕೊಂಡ್ರೆ ದಿನ ಇದನ್ನು ಯೂಸ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಖಂಡಿತವಾಗ್ಲೂ ಇವತ್ತು ಸೋತಿರ್ಬೋದು, ಮುಂದೊಂದು ದಿನ ಅದೇ ರೂಲ್ಸ್ ಪ್ರಕಾರ ನಾವು ಈ ಒಂದು ಬೆಸ್ಟ್ ಪ್ಲ್ಯಾನ್ನಿಂದ ಲೈಫಲ್ಲಿ ಚೆನ್ನಾಗಿ ಅಚೀವ್ ಆಗ್ತೀವಿ ಅಂತ. ಸೊ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಕಿರುವಂಥ ವೀಡಿಯೋಸ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಸಣ್ಣ ಪುಟ್ಟ ಚೇಂಜಸ್ ನನ್ನ ಚಾನಲಲ್ಲಿ ಮಾಡ್ತಾನೇ ಇದ್ದೀನಿ. ಹಾಗೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಕೂಡ ಹಾಕೋಕ್ಕಾಗ್ತಾ ಇಲ್ಲ. ಏನಪ್ಪ ಅಂದರೆ ಸ್ವಲ್ಪ ವರ್ಕು ಮತ್ತು ಹಾಸ್ಪಿಟಲ್ ತುಂಬ ಓಡಾಡ್ತಾ ಇದ್ದೀನಿ. ಅಮ್ಮಗೆ ಸ್ವಲ್ಪ ಜಾಸ್ತಿ ಹುಷಾರಿಲ್ಲದೆ ಇರೋ ಕಾರಣ ಕಣ್ಣು ಆಪ್ರೇಷನ್ನು ಅಂತ ಎಲ್ಲ ಇದಿದೆ, ಸ್ವಲ್ಪ ಬ್ಯುಸಿ ಇದ್ದೀನಿ. ಅದಕ್ಕೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ವೀಡಿಯೋಸ್ ಏನೋ ಇದ್ದಾವೆ, ಬಟ್ ವಾಯ್ಸ್ ಕೊಟ್ಟು ಇದು ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ. ಸೊ ಬೆಳಗ್ಗೆನೇ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಪಾತ್ರೆ ತುಂಬಾ ಇತ್ತು, ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಉಜ್ಜೋಣ ಅಂತ. ಸೊ ಚಿಕ್ಕಮ್ಮ ಏನಕ್ಕೋ ಫೋನ್ ಮಾಡಿದರು, ಅವ್ರ ಹತ್ರ ಮಾತಾಡಿಕೊಂಡು ಕೆಲಸನ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಇದು 15 ಡೇಸ್ ಬ್ಯಾಕ್ ವೀಡಿಯೋ ಹಾಕಬೇಕಾಗಿತ್ತು. 15 ಡೇಸಿಂದ ಸ್ವಲ್ಪ ಕೆಲಸ ಹಾಸ್ಪಿಟಲ್ ಸುತ್ತಾ ಇರೋದ್ರಿಂದ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಈಗ ಕಂಟಿನ್ಯೂ ಮಾಡಿ ಹಾಕ್ತಾಯಿದ್ದೀನಿ. ಏನಪ್ಪ ನಾವು 5 ಪ್ಲ್ಯಾನ್ ಮಾಡ್ಕೊಬೇಕಾಗಿರೋದು ಅಂತ ಹೇಳಿದ್ರು ಇವರು ಅಂತ ಯೋಚನೆ ಮಾಡ್ತಾಯಿದ್ದೀರಾ. ಸೊ ಈಗ ಪೂರ್ತಿ ವಿಡಿಯೋನ ನೋಡಿ ಎಲ್ಲಿ ಏನೇನು ಮಾಡ್ಕೋಬೇಕು, ಹೇಗಿರಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋಸ್ನ ನೋಡಿ. ದುಡ್ಡು ಪ್ಲ್ಯಾನು, ಅಡುಗೆ ಮನೆ ಪ್ಲ್ಯಾನು, ಔಟ್ಸೈಡ್ ಎಲ್ಲಾದರೂ ಹೋಗೋದಿದೆಯಾ, ಟ್ರಿಪ್ ಪ್ಲ್ಯಾನು, ಇಲ್ಲ ಸ್ವಯಂ ಚಾಲಿತ ನಾವು ಏನೆಲ್ಲ ಕೆಲಸ ಮಾಡ್ಕೋಬೇಕು ಅದರ ಪ್ಲ್ಯಾನು. ಸೊ ದುಡ್ಡು ಪ್ಲ್ಯಾನ್ ಅಂದರೆ ಏನೆಲ್ಲ ಸೇವಿಂಗ್ಸ್ ಮಾಡ್ಬೋದು, ಹೇಗೆ ಸೇವಿಂಗ್ಸ್ ಮಾಡ್ಬೋದು, ನಾವು ಎಲ್ಲಿ ನಾವು ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ, ಎಲ್ಲಿ ನಾವು ಅದನ್ನ ಹೇಗೆ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಫಸ್ಟು ಅದನ್ನ ಒಂದು ಇದನ್ನು ಮಾಡ್ಕೋಬೇಕು. ಫಸ್ಟು ನಾವು ಎಲ್ಲಿ ಏನೇನು ಖರ್ಚು ಮಾಡ್ತಾಯಿದ್ದೀವಿ, ಎಷ್ಟೆಷ್ಟು ಖರ್ಚು ಮಾಡ್ತಾಯಿದ್ದೀವಿ, ಎಲ್ಲಿ ನೀರು ಸುರಿದಂಗೆ ಹೋಗ್ತಾ ಇದೆ ದುಡ್ಡು ಅನ್ನೋದನ್ನ ಫಸ್ಟು ಅಲ್ಲಿನ ಇದು ಮಾಡ್ಕೋಬೇಕು. ಸೆಕೆಂಡ್ ಒಂದು ಬಂದು ಅಡುಗೆ ಮನೆ ಪ್ಲ್ಯಾನು. ಅಡುಗೆ ಮನೆ ಪ್ಲ್ಯಾನ್ ಅಂದರೆ ಆಲ್ಮೋಸ್ಟ್ ಆಲ್ ನಾನು ಎಲ್ಲ ವೀಡಿಯೋಸಲ್ಲಿ ಅಡುಗೆ ಮನೇಲಿ ನಾವು ಏನೆಲ್ಲ ಖರ್ಚು ಮಾಡ್ತೀವಿ, ಹೇಗೆಲ್ಲ ಅದನ್ನು ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ನಿಮಗೆ ವೀಡಿಯೋಸಲ್ಲಿ ಹೇಳಿಬಿಟ್ಟಿದ್ದೀನಿ. ಸೊ ಅದು ಕೂಡ ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಅಲ್ಲಿ ಕೂಡ ಗ್ಯಾಸ್ ಉಳಿಸೋದಾಗಿರ್ಬೋದು, ತರಕಾರಿಯಲ್ಲಾಗಿರ್ಬೋದು, ಜಾಸ್ತಿ ಅನ್ನ ಮಾಡಿ ಇಟ್ಟಿರ್ತೀವಲ್ಲ ಅದು ವೇಸ್ಟ್ ಆಗದಿರೋ ಈ ಥರ ಸುಮಾರು ನಾವು ಇದು ಮಾಡ್ಕೋಬೋದು. ಅದರಿಂದ ಕೂಡ ನಾವು ಅಲ್ಲಿ ಉಳಿಸ್ಕೋಬೋದು. ಇನ್ನು ಸ್ವಯಂ ಚಾಲಿತ ಅಂತ ಹೇಳಿದ್ರೆ ನಾವು ಮನೇಲೇ ಇದ್ಕೊಂಡು ಏನೆಲ್ಲ ಮಾಡ್ಬೋದು, ಫ್ರೀ ಟೈಮಲ್ಲಿ ಏನು ಬಿಸ್ನೆಸ್ ಮಾಡ್ಕೋಬೋದು, ಇಲ್ಲ ನಾವು ₹1 ಖರ್ಚಿಲ್ಲದೆ ಯಾವ ರೀತಿ ಮಾಡ್ಬೋದು, ನಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನು ನಾವು ಉಪಯೋಗಿಸ್ಕೊಳ್ಳೋದಕ್ಕೆ ಪ್ಲ್ಯಾಟ್ಫಾರ್ಮ್ ಯಾವ ರೀತಿ ಸಿಗುತ್ತಾ ಇಲ್ವಾ, ಅದನ್ನ ನಾವು ಯಾವ ರೀತಿ ಅಪ್ರೋಚ್ ಮಾಡ್ಕೋಬೋದು ಅನ್ನೋದನ್ನು ಪ್ರತಿಯೊಂದನ್ನು ನಾವು ಒಂದು ಪ್ಲ್ಯಾನ್ ಪ್ರಕಾರ ಅದನ್ನು ಇದು ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಸೊ ನಮ್ಮ ಪ್ರತಿಯೊಬ್ಬರ ಹತ್ರ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಆ ಟ್ಯಾಲೆಂಟ್ನ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ, ಯಾವ ರೀತಿ ನಾವು ಅದನ್ನು ಉಳಿಸ್ಕೋತೀವಿ, ಅದನ್ನು ನಮಗೆ ಏನೆಲ್ಲ ಇದಾಗುತ್ತೆ ಅನ್ನೋದನ್ನ ನಾವು ಅದನ್ನು ನೋಡ್ಕೋಬೇಕು. ಸೊ ಪ್ರತಿಯೊಬ್ಬರು ಅದರಲ್ಲಿ ಕೆಲವೊಂದು ರೂಲ್ಸು ರೆಗ್ಯುಲೇಷನ್ಸ್ ಇರುತ್ತೆ. ಕೆಲವೊಬ್ಬರಿಗೆ ಆಚೆ ಹೋಗೋ ದುಡಿಯೋ ಒಂದು ಇದಿರುತ್ತೆ, ಕೆಲವ್ರಿಗೆ ಇರೋದಿಲ್ಲ, ಮನೆಯಿಂದನೇ ಮಾಡ್ಕೋಬೋದು. ಹೂ ಚೆನ್ನಾಗಿ ಕಟ್ತಾ ಇರ್ತಾರೆ, ಅವರು ಹೂ ಕಟ್ಟೋ ಯಾರಿಗಾದರೂ ವರ್ತ್ ಮಾಡಿಕೊಂಡು ಮನೇಲೇ ಹೂ ಕಟ್ಕೊಂಡು ಸಂಪಾದನೆ ಮಾಡ್ಕೋಬೋದು. ಅದರಿಂದ ಇನ್ನೊಬ್ಬರ ಕೈ ಕೆಳಗೆ ನಾವು ಹೋಗೋದು ಕೂಡ ತಪ್ಪುತ್ತೆ. ಆ್ಯಂಡ್ ನಮಗೇನು ಬೇಕೋ ಅದು ನಾವು ಆರಾಮಾಗಿ ತೊಗೊಳ್ಬೋದು. ಆ್ಯಂಡ್ ಈಗ ಸ್ಯಾರಿ ಪ್ಲೀಟಿಂಗ್ ಆಗಿರ್ಬೋದು, ಇಲ್ಲ ಕುಚ್ಚು ಹಾಕೋದಾಗಿರ್ಬೋದು, ಇಲ್ಲ ಟೈಲರಿಂಗ್ ಮಾಡೋರಾಗಿರ್ಬೋದು, ಈ ಥರ ಸುಮಾರು ಕೆಲಸ ನಾವು ಮನೇಲೇ ನಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಇದನ್ನು ನಾವು 21 ದಿನ ಚಾಲೆಂಜ್ ಅಂತ ಹೇಳಿ ತೊಗೋಬೋದು. ಪ್ರತಿದಿನ ನಾವು ಇದನ್ನು ಹೇಗೆ ಮಾಡ್ಕೋಬೇಕು, ಹೇಗೆಲ್ಲ ನಾವು ಇದನ್ನು ಇದು ಮಾಡ್ಬೋದು ಅಂತ ಹೇಳಿಬಿಟ್ಟು ನಾವು
ಒಂದು ಪ್ಲ್ಯಾನ್ ಪ್ರಕಾರ 21 ದಿನ ಇದನ್ನು ನಾವು ಏನಾದರೂ ಇದು ಮಾಡಿಕೊಂಡ್ರೆ ಯಾವ್ಯಾವ ದಿನ ಯಾವ್ಯಾವ ರೀತಿ ನಾವು ಇದು ಮಾಡ್ಬೋದು ಅಂತ ಪ್ರತಿದಿನ ನಾವೇನಾದರೂ ಇದನ್ನು ಪ್ಲ್ಯಾನ್ ಪ್ರಕಾರ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಇದಾಗುತ್ತೆ. ಹಾಗೆಯೇ ಮನೆಯಲ್ಲಿ ಇದ್ಕೊಂಡು ನಾವು ಆಚೆನೂ ಹೋಗ್ದಿರ ಹೇಗೆ ಇದು ಮಾಡೋದು ಅಂತ ಕೆಲವೊಬ್ರಿಗೆ ಇದಿರುತ್ತೆ. ಜಸ್ಟ್ ಈಗ ಎಲ್ಲರ ಹತ್ರ ಫೋನುಗಳಿದೆ, ಸ್ಟೇಟಸ್ ಹಾಕ್ಕೊಳ್ಳೋದು, ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ಸ್ ತೊಗೊಂಡು ಅವ್ರಿಗೆ ಹೇಳೋದು, ಇಲ್ಲ ನಮ್ಗೆ ಯಾರಾದರೂ ಗೊತ್ತಿರೋ ಅವ್ರ ಕಡೆಯಿಂದ ಹೇಳಿಸೋದು, ಈ ಥರ ಮಾಡ್ಬೋದು. ಸೊ ಸುಮಾರು ಜನಕ್ಕೆ ಇದು ವರ್ತ್ ಆಗುತ್ತೆ. ಸೊ ನಾನು ಕೂಡ ಇದು ಕಟ್ಟೋ ಒಂದು ಇದರಲ್ಲಿ ಸುಮಾರು ಅಂಗಡಿಗಳು ಮೆಟ್ಲು ಹತ್ತಿ ಇಳಿದಿದ್ದೀನಿ. ನನಗೂ ಕೂಡ ಆರ್ಡರ್ ಸಿಕ್ಕಿಲ್ಲ. ಸೊ ಗೊತ್ತಿರೋರು ಹೇಳ್ಕೊಂಡು ಸ್ಟೇಟಸ್ ಹಾಕ್ಕೊಳ್ಳೋದು, ಆಮೇಲೆ ಒಳ್ಳೆ ಫೋಟೋಸ್ ಹಿಡಿದುಬಿಟ್ಟು ಸ್ಟೇಟಸ್ ಹಾಕಿ ಕೆಲವೊಬ್ರಿಗೆ ರೀಚ್ ಮಾಡಿದ್ರೆ ಒಬ್ರದ್ದು 1-2 ಆರ್ಡರ್ ಸಿಕ್ಕಿದ್ರೆ ಸಾಕು, ಕಂಪಲ್ಸರಿ ಅದು ನಮ್ಗೆ ಮತ್ತೆ ಸಿಕ್ಕೇ ಸಿಗುತ್ತೆ, ನಮಗೆ ಬಂದೇ ಬರುತ್ತೆ. ಸೊ ನಮ್ಮ ಹತ್ರ ಟ್ಯಾಲೆಂಟ್ ಇದೆಯಾ, ನಾವು ಯಾವ ರೀತಿ ಮಾಡ್ತಾಯಿದ್ದೀವಿ ಅದು ಒಬ್ರಿಗೆ ತಲುಪಿದ್ರೆ ಇವರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂದರೆ ಇನ್ನೊಬ್ರಿಗೆ ತಲುಪಿಸ್ತಾರೆ. ಸೊ ಹಾಗಾಗಿ ನನಗೇನು ಇದು ಕಷ್ಟ ಅನ್ನಿಸ್ಲಿಲ್ಲ. ಹಾಗೆ ಇನ್ನು ಬೆಳಗ್ಗೆಯಿಂದ ಎಲ್ಲ ಕೆಲಸ ಮುಗಿಸ್ಕೊಂಡೆ ಹಾಗೆ ಹೋಟ್ಲ್ ಹತ್ರಕ್ಕೆ ಹೋಗಿ ಹೋಟ್ಲೆಲ್ಲ ಮುಗಿಸ್ಕೊಂಡು ಬಂದಿದ್ದೆ ಮನೆ ಹತ್ರ. ನೈಟ್ ಅಡುಗೆ ಮಾಡ್ತಾಯಿದ್ದೆ ಮನೆ ಹತ್ರ. ಅಮ್ಮನಿಗೆ ಮುದ್ದೆಗೆ ಇಟ್ಬಿಟ್ಟು ಬೆಂಡೆಕಾಯಿ ಫ್ರೈ ಮಾಡಿ ಮುದ್ದೆ ಮಾಡಿಟ್ಬಿಟ್ಟು ಮತ್ತೆ ಹೋಟ್ಲ್ ಹತ್ರ ಹೋಗಬೇಕು ಅಂದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ದು. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಕಿರೋವಂಥ ವೀಡಿಯೋಸ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಸಣ್ಣ ಪುಟ್ಟದು ಏನಾದರೂ ಚೇಂಜಸ್ ಇದ್ದರೆ ಹೇಳಿ, ಖಂಡಿತವಾಗ್ಲೂ ತಿದ್ಕೋತೀನಿ. ಹಾಗೆ ನಿಮ್ಗೆ ಯಾವ ರೀತಿ ವೀಡಿಯೋಸ್ ಬೇಕು ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ಖಂಡಿತವಾಗ್ಲೂ ನಾನು ಆ ರೀತಿ ವೀಡಿಯೋಸ್ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. 100% ಶೋರ್ ಮಾಡಿ ಹಾಕ್ತೀನಿ. ಕೆಲವೊಂದು ಟೈಮ್ ನನಗೆ ಟೈಮ್ ಇರೋದಿಲ್ಲ. ಸೊ ಹಾಗಾಗಿ ಅದನ್ನ ನೋಡಿಕೊಂಡು ವೀಡಿಯೋಸು ಮಾಡಾಕ್ತೀನಿ. ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂದ್ಕೋತಾ ಇದ್ದೀನಿ. ಬಟ್ ಕೆಲವೊಂದು ಟೈಮು ನನಗೆ ಕೆಲಸ ಜಾಸ್ತಿ ಆಗಿರೋದ್ರಿಂದ ಮಾಡೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡು ವೀಡಿಯೋಸ್ ಹಾಕ್ತಾಯಿದ್ದೀನಿ. ಇವತ್ತೇ 2 ವೀಡಿಯೋ ಹಾಕ್ತೀನಿ. ಸೊ ಮೊನ್ನೆದು ಒಂದು ವೀಡಿಯೋ ಇತ್ತು, ಮತ್ತು ಇವತ್ತಿಂದ ನಾಳೆಯಿಂದ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕೋಣ ಅನ್ಕೋತಾ ಇದ್ದೀನಿ. ಇನ್ನು ಆಷಾಢ ಕಂಪ್ಲೀಟ್ ಆಗ್ತಾಯಿದೆ, ಇನ್ನು ಮನೆ ಕ್ಲೀನಿಂಗು ಅದೆಲ್ಲ ಇರುತ್ತಲ್ಲ. ಸೊ ನೋಡಿಕೊಂಡು ವೀಡಿಯೋಸ್ನ ವಾರದಲ್ಲಿ ಅಟ್ಲೀಸ್ಟ್ 3 ಟೈಮ್ಸ್ ಆದರೂ ವೀಡಿಯೋಸ್ ಹಾಕೋದಕ್ಕೆ 100% ನಾನು ಸ್ವಲ್ಪ ಎಫರ್ಟ್ ಹಾಕ್ತೀನಿ ಅಂತ. ಸೊ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಪ್ರತಿಯೊಂದು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ಖಂಡಿತವಾಗ್ಲೂ ತಿಳಿಸ್ಕೊಡಿ, ನಾನು ಚೇಂಜಸ್ ಮಾಡ್ಕೋತೀನಿ. ಸೊ ಅಡುಗೆ ಮನೆ ಅಷ್ಟೇ ಅಂತಲ್ಲ, ನಾನು ಡೈಲಿ ಏನೆಲ್ಲ ಒಂದು ಇದಿರುತ್ತೆ ಅದನ್ನು ಹೇಳ್ತಾ ಇರ್ತೀನಿ. ಸೊ ಏನೆಲ್ಲ ಎಫರ್ಟ್ ಹಾಕಬೇಕು, ಹೇಗಿರಬೇಕು, ಹಾಗೆ ನಾವು ಏನೇನು ಮಾಡ್ಬೋದು, ಸೇವಿಂಗ್ಸ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋಸಿಂದ ನಿಮಗೆ ಏನಾದರೂ ಒಂಚೂರಾದರೂ ಒಂದು 10% ಆದರೂ ಹೆಲ್ಪ್ ಆಗಿದೆ ಅನ್ಕೋತೀನಿ. ಸೊ ನನಗಾಗಿರೋವಂಥ ಹೆಲ್ಪ್ನ ನಿಮಗೆ ಕೂಡ ಶೇರ್ ಮಾಡಬೇಕು ಅಂತ ಮಾಡ್ತಾ ಇರೋದು. ಸೊ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಇನ್ನೇನಾದ್ರು ಚೇಂಜಸ್ ಇದ್ದರೆ ಖಂಡಿತವಾಗ್ಲೂ ಹೇಳಿ, ನಾನು ಚೇಂಜಸ್ ಮಾಡ್ಕೋತೀನಿ ಅಂತ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆಲ್. ಬೈ ಬಾಯ್.